ಕೇವಲ ಒಂದು ಹೇಳಿಕೆಯಿಂದ ಭಾರತ ಮತ್ತು ಮಾಲ್ಡೀವ್ಸ್ನ ಸಂಬಂಧ ಕ್ಷೀಣಿಸ್ತಾ ಇದೆ. ಈಗಾಗಲೇ ಮಾಲ್ಡೀವ್ಸ್ನ ಸಚಿವೆ ಆಗಿರುವಂತಹ ಶಿವನಾ ಅವರ ಒಂದು ಟ್ವಿಟರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿ ಅವರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಹೇಳಿಕೆಗಳನ್ನು ಹಾಕ್ಕೊಂಡಿರೋದ್ರ ಸಲುವಾಗಿ ಅನೇಕ ಭಾರತೀಯರು ಈಗ ಒಂದು ಮಾಲ್ಡೀವ್ಸ್ಗೆ ಹೋಗ್ತಾ ಇರುವಂತಹ ಪ್ರಯಾಣವನ್ನ ರದ್ದುಗೊಳಿಸಿದ್ದಾರೆ. ಅಂದ್ರೆ ಈಗಾಗಲೇ ನಮ್ಮ ಭಾರತದಿಂದಲೇ ಅತಿ ಹೆಚ್ಚು ಮಾಲ್ಡೀವ್ಸ್ಗೆ ಪ್ರವಾಸಿಗರು ಹೋಗ್ತಾ ಇದ್ದಂಥದ್ದು. ಈಗ ಆ ಒಂದು ಪ್ರವಾಸಿಗರು ನಮ್ಮ ಒಂದು ಭಾರತದ ಪ್ರಧಾನಿಗೆ ಈ ರೀತಿ ಅವಹೇಳನಕಾರಿ ಆಗಿರುವಂತಹ ಹೇಳಿಕೆಗಳನ್ನ ಹಾಕಿ ಹೇಳಿರೋದಕ್ಕೋಸ್ಕರ ನಾವು ಸಹ ಬರೋದಿಲ್ಲ ಅಂತ ಹೇಳಿ ಈಗಾಗಲೇ ವಿಮಾನ ನಿಲ್ದಾಣದ ಒಂದು ಟಿಕೆಟ್ಸ್ ಅನ್ನು ಸಹ ರದ್ದು ಮಾಡ್ಕೊಂಡಿದ್ದಾರೆ, ಹೋಟೆಲ್ ಬುಕ್ಕಿಂಗ್ ಅನ್ನು ಸಹ ರದ್ದು ಮಾಡ್ಕೊಂಡಿದ್ದಾರೆ ಮತ್ತು ಮಾಲ್ಡೀವ್ಸ್ಗೆ ಹೋಗೋದನ್ನು ಸಹ ಅನೇಕ ಭಾರತೀಯರು ರದ್ದುಗೊಳಿಸಿದ್ದಾರೆ. ಈಗಾಗಲೇ ಕೆಲವೊಂದು ಭಾರತೀಯರು ತಮ್ಮ ಒಂದು ಟ್ವಿಟರ್ ಪೇಜಲ್ಲೂ ಸಹ ಹಾಕೊಂಡಿದ್ದಾರೆ. ಒಂದು ಅಂದ್ರೆ ಮಾಲ್ಡೀವ್ಸ್ನ ಅಧ್ಯಕ್ಷರ ಒಂದು ಹೇಳಿಕೆ ಈಗ ಭಾರತ ಮತ್ತು ನಮ್ಮ ಮಾಲ್ಡೀವ್ಸ್ನ ಸಂಬಂಧದ ನಡುವೆ ಕ್ಷೀಣಿಸ್ತಾ ಇದೆ. ಇದಕ್ಕೋಸ್ಕರನೇ ನಾವು ಸಹ ಬರೋದಿಲ್ಲ ಮಾಲ್ಡೀವ್ಸ್ಗೆ. ನಮಗೆ ನಮ್ಮ ದೇಶದಲ್ಲೇ ಅನೇಕ ಜಾಗಗಳಿದಾವೆ, ಅಂದ್ರೆ ಅನೇಕ ದ್ವೀಪಗಳಿದಾವೆ, ಅನೇಕ ಲಕ್ಷ ದ್ವೀಪಗಳು ಇದಾವೆ. ಈಗಾಗಲೇ ನಮ್ಮ ಭಾರತವು ಸಹ ಯಾವುದೇ ಮಾಲ್ಡೀವ್ಸ್ಗಿಂತಲೂ ಏನು ಕಡಿಮೆ ಇಲ್ಲ ಅಂತ ಹೇಳಿ ಸಾಕಷ್ಟು ಭಾರತೀಯರು ನಮ್ಮ ಭಾರತದಲ್ಲೇ ಇರುವಂತಹ ಅನೇಕ ಲಕ್ಷ ದ್ವೀಪಗಳನ್ನು ವಿಸಿಟ್ ಮಾಡೋದಕ್ಕೋಸ್ಕರ ಟಿಕೆಟ್ಗಳನ್ನ ಬುಕ್ ಮಾಡ್ಕೊತಾ ಇದ್ದಾರೆ. ಮತ್ತೆ ಈ ರೀತಿ ಒಂದು ಹೇಳಿಕೆಗಳನ್ನ ತಮ್ಮ ಟ್ವಿಟರ್ ಪೇಜಲ್ಲಿ ಸಹ ಹಾಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಭಾರತದ ಸಾಕಷ್ಟು ಸೆಲೆಬ್ರಿಟೀಸ್ಗಳಿಂದನೂ ಸಹ ಈ ಒಂದು ಮಾಲ್ಡೀವ್ಸ್ನ ಅಧ್ಯಕ್ಷರ ವಿರುದ್ಧವಾಗಿ ಮತ್ತೆ ಮಾಲ್ಡೀವ್ಸ್ನ ವಿರುದ್ಧವಾಗಿ ನಾವು ಬರೋದಿಲ್ಲ ಅಂತ ಘೋಷಣೆ ಮಾಡೋದನ್ನು ಸಹ ತಮ್ಮ ಟ್ವಿಟರ್ ಪೇಜಿನಲ್ಲಿ ಸಹ ಹಾಕೊಳ್ತಾ ಇದ್ದಾರೆ. ಏನೇ ಆಗಲಿ, ಈ ಒಂದು ಹೇಳಿಕೆಯ ಸಲುವಾಗಿ ನಮ್ಮ ಭಾರತದ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅವಮಾನಕಾರಿ ಆಗಿರುವಂತಹ ವಿಷಯ ನಮ್ಮ ಭಾರತೀಯರಿಗೆ ಗೊತ್ತಾಗಿ ಈಗ ಒಂದು ಮಾಲ್ಡೀವ್ಸ್ನ ಪ್ರವಾಸವನ್ನ ಕೈ ಬಿಟ್ಟಿದ್ದಾರೆ. ನಿಮ್ಮ ಪ್ರಕಾರ ಏನನ್ನಿಸಿದೆ ನಮ್ಮ ಭಾರತದ ಪ್ರಧಾನ ಮೋದಿ ಅವರಿಗೆ ಆದಂತಹ ಅವಮಾನದ ಬಗ್ಗೆ ಮತ್ತೆ ಮಾಲ್ಡೀವ್ಸ್ನ ಅಧ್ಯಕ್ಷರು ಮಾಡಿದಂತಹ ಕೆಲಸದ ಬಗ್ಗೆ ಅಥವಾ ಅವರೊಂದು ಹೇಳಿಕೆಯ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.